ನಮ್ಮ ಖಾಸಗಿ ಕಾರ್ಯಕ್ರಮ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಇತ್ತು. ನಾಳೆ ಬಜೆಟ್ ಬಹುಶಃ ನಮ್ಮ ರಾಜ್ಯಕ್ಕೆ ಈ ಬಜೆಟ್ ಒಂದು ಹೊಸ ದಿಕ್ಸೂಚಿ ಕೊಡ್ತದೆ. ಕಂಪ್ಲೀಟ್ ಗ್ಯಾರಂಟಿನ ಅನುಷ್ಠಾನ ಮಾಡಲಿಕ್ಕೆ ನಾವು ಹೆಂಗೆ ಲಾಸ್ಟ್ 8 ತಿಂಗಳು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದೆವೋ ಅದೇ ರೀತಿ ಫುಲ್ ಫ್ಲೆಡ್ಜಲ್ಲಿ ಜನರ ಬದುಕನ್ನು ಶಕ್ತಿ ತುಂಬಲಿಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀವಿ. ಇದಲ್ಲದೆ ಅನೇಕ ಬದಲಾವಣೆ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ನಾಳೆ ಮುಖ್ಯಮಂತ್ರಿಗಳು 10:15 ಗಂಟೆಗೆ ಬಜೆಟನ್ನು ರಾಜ್ಯದ ಜನತೆಗೆ ಮಂಡಿಸ್ತಾರೆ. ಇದು ಬಹಳ ಆಶಾದಾಯಕವಾಗಿರುವಂಥ ಒಂದು ಬಜೆಟ್. ಸರ್, ಗ್ಯಾರಂಟಿಗಳ ಹೊರತಾಗಿ ಉತ್ತರ ಕರ್ನಾಟಕಕ್ಕೆ ಯಾವುದಾದ್ರೂ ವಿಶೇಷ ಪ್ಯಾಕೇಜ್ ಆಗಲಿ ಏನಾದರೂ ವಿಪಕ್ಷಿಸಬಹುದು? ಈಗ ನೋಡಿ, ಬೇಕಾದಷ್ಟು ಎಲ್ಲ ಈಗಾಗಲೇ ನಾವು ನೀರಾವರಿ ಬಗ್ಗೆ ಎಲ್ಲ ಚಿಂತನೆ ಮಾಡಿದ್ದೀವಿ, ಬೇರೆ ಬೇರೆಲ್ಲ ಚಿಂತನೆ ಮಾಡಿದ್ದೀವಿ. ಬಜೆಟ್ ನಾನು ಅದೆಲ್ಲ ಹೇಳಂಗೆ ಇಲ್ಲ, ಅದು ನಾಳೆ ನಿಮ್ಗೆ ಗೊತ್ತಾಗ್ತದೆ. ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ರಜತ್ ಅವರು ಕೊಡಬೇಕು ಅಂತ ಹೇಳಿ 3,000 ಮಠ ಜಗದ್ಗುರುಗಳು ವಿವಿಧ ಸ್ವಾಮೀಜಿಗಳು ಒತ್ತಾಯ ಮಾಡಿದ್ದಾರೆ. ಏನು ತೀರ್ಮಾನ ತಗೊಳ್ತಾ ಇದ್ದಾರೆ? ಟಿಕೆಟ್ ಯಾರಿಗೂ ನಾವು ನಾನಾಗಲಿ ಇನ್ನೊಬ್ಬರಲ್ಲಿ ಮಾಡೋದಾಗಲ್ಲ, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಪಕ್ಷದ ಹೈಕಮಾಂಡು ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಸರ್ವೆ ಇದೆ, ಸರ್ವೆ ನಾಯಕರುಗಳೆಲ್ಲ ಹೇಳಬೇಕು, ಸರ್ವೆ ಹೇಳಬೇಕು. ಇಲ್ಲಿ ವ್ಯಕ್ತಿಗತ ಆದಂಥ ವಿಚಾರದಲ್ಲಿ ನಾವು ಮಾಡೋದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ರಾಜ್ಯಸಭಾ ಚುನಾವಣೆಯಲ್ಲಿ ಚುನಾವಣಾ ಪಾಠಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ನೀವು ಯಾರು ಬಾಂಡ್ ಕೊಡಬೇಡಿ ಅಂತ ಹೇಳಿದೆ. ಹೆಸರುಗಳನ್ನ ಡಿಸ್ಕ್ಲೋಸ್ ಮಾಡಿ ಅಂತ. ಟ್ರಾನ್ಸ್ಪರೆನ್ಸಿ ಆಕ್ಟ್ನ ಇದಾಗ್ತದೆ, ಯಾರು ಕೊಟ್ಟವ್ರು ಅದು ಲೆಕ್ಕ ಇಡಲಿ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ ಆಗಿ ನಮ್ಮ ಸ್ಪೋಕ್ಸ್ಮನ್ ಅದ್ರ ಬಗ್ಗೆ ಮಾತಾಡ್ತಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯನ್ನ ಹಾಕಿದ್ದಾರೆ ಸರ್, ಉಪೇಂದ್ರ ರೆಡ್ಡಿ. 27ಕ್ಕೆ ಅವ್ರಿಗೆ ಎಷ್ಟು ವೋಟ್ ಬರ್ತದೆ, ನಮ್ಗೆ ಎಷ್ಟು ವೋಟ್ ಬರ್ತದೆ ಅಂತ ಉತ್ತರ ನಮ್ಗೆ ಸಿಗ್ತದೆ. ಗ್ಯಾರಂಟಿ ಲೂಟಿ ಅಂತ ಹೇಳ್ತಾರ. ಓಹೋ, ಬಿಡಿ, ಹಂಗಾರೆ ಜನ ಎಲ್ಲ ಸರಿಯಾಗಿ ಉತ್ತರ ಕೊಡ್ತಾರೆ ಬಿಡಿ. ಮಹದಾಯಿ ಯೋಜನೆಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ನಾವು ಈಗಾಗಲೇ ಇದ್ರ ಬಗ್ಗೆ ನಮಗೆ ಸಹಕಾರ ಕೊಡ್ತಾ ಇಲ್ಲ. ನಾನು ಟೆಂಡರ್ ಕೂಡ ಕರೆದಿದ್ದೀನಿ, ಟೆಂಡರ್ ಕೂಡ ಅಪ್ರೂವಲ್ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಹಿಂದೆ ನಮ್ಮ ಎಲೆಕ್ಷನ್ ಮುಂಚಿತವಾಗಿ ಬಿಜೆಪಿ ಸಂಭ್ರಮ ಆಚರಣೆ ಮಾಡಿದ್ರು. ನೀವು ಆ ಸಂಭ್ರಮ ಆಚರಣೆಗೆ ಉತ್ತರವನ್ನ ಈ ಭಾಗದ ಎಲ್ಲ ಬಿಜೆಪಿ ನಾಯಕರುಗಳಿಗೆ, ಸಂಸತ್ ಸದಸ್ಯರಿಗೆ ಕೇಳಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಗಮ ಮಂಡಳಿಗಳಿಗೆ ನೇಮಕಾತಿಯನ್ನು ಮಾಡ್ತೀವಿ, ಕಾರ್ಯಕರ್ತರನ್ನು ನೇಮಿಸ್ತೀವಿ ಅಂತ ಹೇಳಿದ್ರಿ. ಆಮೇಲೆ ಪದಾಧಿಕಾರಿಗಳ ಪಟ್ಟಿನೂ ತಮ್ಮಲ್ಲಿದೆ. ನಾಳೆ ಸಾಯಂಕಾಲ ಸಮಾಧಾನಗೊಂಡಿದ್ದಾರೆ. ಇಲ್ಲಿ ಯಾರು ನಿಮ್ಗೆ ಅಸಮಾಧಾನ ಇಷ್ಟ ಇದೆ, ನಾಳೆ ಬಜೆಟ್ ಎಲ್ಲ ಮುಗಿಲಿ ಆಮೇಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.